ನಮಸ್ಕಾರ ದೇವರು. ಫಸ್ಟ್ ಟೈಮ್ ಒಂದು ವ್ಲಾಗ್ ವೀಡಿಯೋ ಮಾಡ್ತಾಯಿದ್ದೀನಿ. ಹೆಂಗೆ ಮಾಡಬೇಕು, ಏನು ಮಾತಾಡಬೇಕು ಅಂತೇಳಿ ಗೊತ್ತಾಗ್ತಾನೆ ಇಲ್ಲ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ನಾವೇನಾದರೂ ಒಂದು ಮಾಡಬೇಕು, ವೀಡಿಯೋ ಮಾಡಬೇಕು, ಏನೋ ಒಂದು ಸಾಧನೆ ಮಾಡಬೇಕು, ಈ ಥರ ಮಾಡಬೇಕು ಅಂತೇಳಿ ಹೇಳಿದವಾಗ ತಿರಸ್ಕಾರಗಳೇ ಜಾಸ್ತಿ ಬರುತ್ತೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಆದರೂ ಹಠಪಟ್ಟು ಏನೋ ಒಂದು ಕ್ರಿಯೇಟ್ ಮಾಡಿ ವಿಡಿಯೋ ಮಾಡಿದ್ರೆ ಇವತ್ತಲ್ಲ ನಾಳೆ ನಾವು ಫೇಮಸ್ ಆಗಬಹುದು. ಅಲ್ಲ ಆಗ ನಮ್ಮನ್ನು 4 ಜನ ಗುರ್ತಿಡ್ದು ಮಾತಾಡಿಸ್ತಾರೆ. ಆಗ ಖುಷಿನೇ ಬೇರೆ ಥರ ಇರುತ್ತೆ. ಕೂತ್ಗಳಲ್ಲಿ ನಿನ್ ಗೆದ್ರೆ ತಾನೆ. ನಮ್ಮ ಜೀವನ ಹೆಂಗಿರುತ್ತಂದರೆ, ಈ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯವ್ರ ಜೀವನ ಏನೋ ದುಡಿತಾ ಇದ್ದೀವಿ, ತಿಂತಾ ಇದ್ದೀವಿ, ಮಲಗ್ತಾ ಇದ್ದೀವಿ, ಈ ಥರ ಇರಲ್ಲ. ಯಾಕಂದರೆ ನಾವು ಚೆನ್ನಾಗಿರಬೇಕು, ಇನ್ನೊಬ್ರು ಚೆನ್ನಾಗಿರ್ಬೇಕು ಅನ್ನೋ ಮೆಂಟಾಲಿಟಿ ನಮ್ದಿರುತ್ತೆ. ಇದ್ಯಾವುದೋ ಹೊಸ ಪ್ರತಿಭೆ. ಕೆಲವರು ವ್ಲಾಗ್ ವೀಡಿಯೋಸ್ ಮಾಡೋರು ತುಂಬ ಎಕ್ಸ್ಪೆನ್ಸಿವ್ ಟೂಲ್ಸು ಎಲ್ಲ ಇಟ್ಕೊಂಡು ಮಾಡ್ತಾರೆ. ಅಂದರೆ ಕ್ಯಾಮ್ರಾ, ಅವ್ರ ಸೆಟಪ್ಪು, ಅವ್ರ ಲೈಟಿಂಗ್ಸು, ಎಡಿಟಿಂಗು, ಈ ಥರ ಎಲ್ಲ ಅದಕ್ಕಾಗೆ ಕೆಲವು ದುಡ್ಡು ಹಾಕಿ ಅದಕ್ಕಾಗೆ ಸ್ವಲ್ಪ ಇದು ಮಾಡಿ ಅದಕ್ಕೋಸ್ಕರನೇ ಕಂಟೆಂಟ್ ಕ್ರಿಯೇಟ್ ಮಾಡಿಕೊಂಡು ಚೆನ್ನಾಗಿ ಮಾಡ್ತಾರೆ. ಬಟ್ ನಾವು ಆ ಥರ ಇಲ್ಲ ಗುರು. ನಮ್ಗೆ ಇರೋದ್ರಲ್ಲಿ ಇವಾಗ ನನ್ನ ಕೈಯಲ್ಲಿ ಒಂದು ಫೋನ್ ಇದೆ, ಒಂದು ಹೆಲ್ಮೆಟ್ ಇದೆ, ಓಡಿಸೋದಕ್ಕೆ ಗಾಡಿ ಇದೆ, ಏನೋ ಜಾಲಿಯಾಗಿ ರೈಡ್ ಮಾಡ್ತಾ ಇದ್ದೀವಿ. ಈ ಥರನೇ ಮಾಡ್ಬೋದಲ್ಲ ಅಂಥೇಳಿ ನನಗೂ ಅನ್ನಿಸ್ತು. ಎಲ್ಲ ಕೆಲವ್ರು ಮಾಡ್ತಾ ಇರ್ತಾರೆ, ಬೈಕಲ್ಲಿ ಓಡಾಡಿಕೊಂಡು ಎಲ್ಲ ಹೇಳ್ಕೊಂಡು ವಾಯ್ಸ್ ಅವ್ರು ಕೊಟ್ಕೊಂಡು ಮಾಡ್ತಾ ಇರ್ತಾರೆ. ತುಂಬ ಸಖತ್ತಾಗಿರುತ್ತೆ. ನನಗೂ ನೋಡಿದಾಗೆಲ್ಲ ಅನಿಸುತ್ತೆ, ನಾನು ಈ ಥರ ಮಾಡ್ಬೋದಲ್ಲ, ಒಂದು ವೀಡಿಯೋ ಮಾಡೋಣ ಅಂತ. ಬಟ್ ಅದು ಇವಾಗ ಮಾಡ್ತಾಯಿದ್ದೀನಿ. ಎಷ್ಟು ಮಟ್ಟಿಗೆ ಚೆನ್ನಾಗಿರುತ್ತೋ ಚೆನ್ನಾಗಿರಲ್ವೋ ನನಗೂ ಗೊತ್ತಿಲ್ಲ. ಏನೋ ಚೆನ್ನಾಗಿದ್ದರೆ ಸ್ವಲ್ಪ ವೈರಲ್ ಆಗ್ತೀವಿ, ಪೋಸ್ಟ್ ಮಾಡ್ಬೋದು, ವೈರಲ್ ಆಗ್ತೀವಿ. ಚೆನ್ನಾಗಿಲ್ಲ ಅಂತಂದರೆ ನೀನು ಅಂತೇಳಿ ಸೈಡ್ಗೆ ಎತ್ತು ಬಿಸಾಕ್ತಾರೆ ನಮ್ಮನ್ನು. ಅಷ್ಟೇ ಗುರು, ಜೀವನ ತುಂಬ ಕಷ್ಟ. ಈ ಇನ್ಸ್ಟಾಗ್ರಾಮ್ ಅನ್ನೋದು ಸೋಷಲ್ ಮೀಡಿಯಾ ಇದು ತುಂಬ ಜಾಸ್ತಿ ಇದಾಗಿಬಿಟ್ಟಿದೆ. ಅದೇನೋ ಅಂತಾರಲ್ಲ, ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನಮ್ಮ ಮಿಡಿಲ್ ಕ್ಲಾಸ್ ಹುಡುಗರು ಒಂದು ಬೈಕ್ ಪರ್ಚೇಸ್ ಮಾಡಬೇಕಂದ್ರೆ ತಗೊಳೋದೇ EMI ಫಸ್ಟ್. ಯಾಕಂದರೆ ಅಷ್ಟು ಎಕ್ಸ್ಪೆನ್ಸಿವ್, ಅಷ್ಟು ಅಮೌಂಟು ಇರಲ್ಲ. ಹೌದು, ನಾವೊಂದು ಬೈಕ್ನ ತೊಗೊಂಡಿದ್ದೀವಿ ಅಂದರೆ ಅದನ್ನು ಯಾವಾಗಲೂ ತಗೊಳ್ದು ಅದನ್ನು ಒರೆಸಿ ಮನೇಲಿ ಹಂಗೆ ನಿಲ್ಲಿಸೋದಲ್ಲ. ನಾವು ಯಾವುದೇ ಒಂದು ಬೈಕ್ ತೊಗೊಂಡ್ರು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಯಾಕಂದರೆ ಯಾವುದೋ ಒಂದು ಬೈಕೆಲ್ಲ ತೊಗೊಂಡ್ಬಿಡ್ತಾರೆ, ಮನೆಯಲ್ಲಿ ನಿಲ್ಲಿಸ್ತಾರೆ. ಮನೆಯಲ್ಲಿ ನಿಲ್ಲಿಸ್ಕೊಂಡು ಯಾವಾಗೋ ಬೇಕಾದವಾಗ ಆಚೆ ಕಡೆ ತೆಗಿತಾರೆ, ಒರೆಸ್ತಾರೆ, ಮತ್ತೆ ನಿಲ್ಲಿಸ್ತಾರೆ. ಆ ಥರ ಇದ್ದರೆ ಬೈಕೇ ತೊಗೊಂಬಾರ್ದಲ್ಲ. ಏನಕ್ಕೆ ತೊಗೊತಾರೆ? ನಾನು ಬಡವ, ನೊಂದಿದ್ದೇನೆ. ನನ್ನ ಪ್ರಕಾರ ಬೈಕ್ ತೊಗೊಂಡ್ರೆ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಎಕ್ಸ್ಪೀರಿಯೆನ್ಸ್ ಮಾಡಿದವಾಗೆ ಅದು ಗೊತ್ತಾಗೋದು, ಓ ಈ ಥರ ಬೈಕು, ಈ ಥರ ಓಡಿಸ್ಬೋದು, ಈ ಥರ ಓಡಿಸ್ಬೇಕು ಅಂತ. ಕೆಲವ್ರು ಇರ್ತಾರೆ ನಮ್ಮ ಜನಗಳು, ಏನು ಮಾಡೋಕ್ಕಾಗಲ್ಲ. ಬಟ್ ನನಗಂತೂ ಈ ಗಾಡಿ ತೊಗೊಂಡೋಗಿದ್ದ ಸ್ವಲ್ಪ ತುಂಬಾ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ, ಯಾವ ಥರ ರೈಡ್ ಮಾಡ್ಬೋದು, ಏನು ಮಾಡ್ಬೋದು ಅಂತ. ಅಲ್ಲ ಆ್ಯಕ್ಚುಲಿ ಈ ಗಾಡಿ ತೊಗೊಂಡಿದ್ದೆ ನಾನು EMIಲಿ ತೊಗೊಂಡಿದ್ದು. EMI ಪೇ ಮಾಡೋಕ್ಕೆ ಮಾಡ್ತಾಯಿದ್ದೀವಿ, ಪರವಾಗಿಲ್ಲ. ಹೆಂಗೋ ಗಾಡಿ ಕ್ಲಿಯರ್ ಇನ್ಸ್ಕೊಂಡಿರೋ ದೇವರು ಸ್ವಲ್ಪ ಕಾಪಾಡಿದ್ದಾರೆ, ಚೆನ್ನಾಗಿ ಮಾಡ್ತಾಯಿದ್ದೀನಿ. ಬಟ್ ಗಾಡಿ ಅಂತೂ ಅಲ್ಟಿಗರು. ನಮ್ಮ ಪ್ರಕಾರ ನಮ್ಗೆ ಈ ಗಾಡಿನೇ ಬೆಸ್ಟು, ಚೆನ್ನಾಗಿದೆ. ಇವಾಗ ಇದರಲ್ಲಿ ಅಪ್ಡೇಟ್ ಮಾಡಿದ್ದಾರೆ 210, ಅದು ಆ ನ್ಯೂ ವರ್ಷನ್ನು. ಏನೋ ಗೊತ್ತಾಗ್ತಿಲ್ಲಪ್ಪ, ಈ ಅರ್ಥ ಆಗ್ತಿಲ್ಲ ನನಗೆ. ನೀವೇ ಏನೇ ಆಗಲಿ ಇನ್ಮೇಲಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿರ್ತೀನಿ. ಪ್ರತಿಯೊಂದು ವೀಡಿಯೋನೂ ಅಪ್ಡೇಟ್ ಮಾಡಬೇಕು. ಈ ಥರ ಸ್ವಲ್ಪ ಹಠ ಹಿಡಿದು ಮಾಡ್ತೀನಿ. ಟ್ಯಾಂಕ್ ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು.